ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಯಶು. ನೋಡಿದ್ವಲ್ಲ ಸೈಕಲ್, ಅವ್ರ ಅಕ್ಕ ಕೊಡಿಸಿದಂಥ ಸೈಕಲ್ಲು. ಸೊ ಅದು ನಾವು ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ನೈಟ್ ಕತ್ಲೇ ಇರ್ತಲ್ಲ. ಸೊ ಅದಕ್ಕೆ ಇವಾಗ ಬೆಳಗ್ಗೆ ಕರೆಕ್ಟಾಗಿ ತೋರಿಸೋಣ ಮತ್ತು ಹಾಗೆ ಅದ್ರ ಫೀಚರ್ಸ್ನ ಹೇಳೋಣ ಅಂತ ಬನ್ನಿ. ಫಸ್ಟು ಸೈಕಲ್ ಲುಕ್ನ ನೋಡ್ಕೊಂಬರೋಣ, ಆಮೇಲೆ ಅದ್ರ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಲ್ಲ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈಗ ಈ ಸೈಕಲ್ ಹೆಸರು ಕ್ರೇಡಿಯಾಕ್ XC900 ಅಂತ, ಆಯಿತಾ. ಸೊ ಇದ್ರದ್ದು ಏನಪ್ಪ ಮೇಯ್ನ್ ಫೀಚರ್ಸ್ಗಳು, ಚೆನ್ನಾಗಿರೋ ಫೀಚರ್ಸ್ಗಳು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೇಸಿಕ್ಲಿ ಇದೊಂದು MTB, ಸೊ ಮೌಂಟೇನ್ ಬೈಕ್ ಅಂತ ಕರೀತಾರೆ. ಸೊ ಇದನ್ನು ಇವನ್ ರೋಡ್ಗೂ ಉಪಯೋಗಿಸ್ಬೋದು. ಸೊ ಬಟ್ ಏನಂತ ಬೇಸಿಕ್ಲಿ ಇಟ್ಸ್ MTB. ಸೊ ಇದು ನಿಮಗೆ ಅಂಡರ್ 20,000 ಸಿಗೋಂಥ ಒನ್ ಆಫ್ ದಿ ಬೆಸ್ಟ್ ಸೈಕಲ್ಸ್ ಇದು, ಬಿಕಾಸ್ ಅದರ ಫೀಚರ್ಸ್ ಅಷ್ಟು ಚೆನ್ನಾಗಿದೆ. ಒಳ್ಳೊಳ್ಳೆ ಫೀಚರ್ಸ್ಗಳು ಕೊಟ್ಟಿದ್ದಾನೆ ಅಂಡರ್ 20,000. ಸೊ ದಿಸ್ ಇಸ್ ದ ಬೆಸ್ಟ್ ಸೈಕಲ್ ವಾಟ್ ಯು ಕ್ಯಾನ್ ಬೈ ವಿತಿನ್ 20K ನಿಮ್ಮ ಹತ್ರ ಬಜೆಟ್ ಇದ್ದರೆ. ಸೊ ಏನೇನಂತ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಹತ್ರ ಬಾ. ಸೊ ಏನಪ್ಪ ಅಂತಂದರೆ ಇದು ಇಲ್ಲಿ ನೋಡ್ಬೋದು. ಸೊ ಇದು ಶಿಮಾನೋ ಗೇರ್ಸ್ ಕೊಟ್ಟಿದ್ದಾರೆ, ಶಿಮಾನೋ ಗೇರ್ಸ್ ಅಂತ ಇದೆ ಇದು. ಸೊ ಈ ಶಿಮಾನೋ ಗೇರ್ಸು ಇದು ರೇರಲ್ಲಿ 8 ಗೇರ್ ಬರುತ್ತೆ, ಫ್ರಂಟಲ್ಲಿ 3 ಗೇರ್ಸ್ ಬರುತ್ತೆ. ಸೊ ಓವರಾಲು ಇಟ್ಸ್ 24 ಗೇರ್ ಇರೋಂತಹ ಇದು ಸೈಕಲ್ ಇದು. ಆಮೇಲೆ ಅದೇ ಮೇಜರ್ ಇದೆ. ಬೇರೆದೆಲ್ಲ ಸೈಕಲ್ಗಳೆಲ್ಲ 21 ಗೇರ್ಸ್ ಬರುತ್ತೆ. ಸೊ ಇದು 24 ಗೇರ್ಸ್ ಇದೆ. ಆನ್ ಟಾಪ್ ಆಫ್ ದಟ್ ಇದು ಕೊಟ್ಟಿರೋದು ಏನಂತಾರೆ, ಎಕ್ಸ್ಪ್ಯಾಂಡಬಲ್. ಇದು ಇಲ್ಲಿ ಬಂದರೆ ಇಲ್ಲಿ ಬ್ರ್ಯಾಕೆಟ್ ಇದೆ, ಇದು ಗೇರ್ದು. ಇದು ಆ ಗೇರ್ ಬ್ರ್ಯಾಕೆಟ್ ಆ್ಯಕ್ಚುಲಿ ವಿ ಕ್ಯಾನ್ ಇವನ್ ಏನಂತಾರೆ, ಬೇಕು ಅಂದರೆ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೋದು ಗೇರ್ಸ್ನ. ವಿ ಕ್ಯಾನ್ ಮೇಕ್ ಇಟ್ ಅಪ್ ಟು ಏನಂದರೆ 28, 32 ತನಕ ಮಾಡ್ಕೋಬೋದು ಗೇರ್ಸ್ನ, ಆಯಿತಾ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದು ಏನಂತಾರೆ, ಫುಲ್ ಕಂಪ್ಲೀಟ್ಲಿ ಅಲಾಯ್ ಸ್ಟೀಲ್ ಮಾಡಿರೋದು. ಸೊ ಇಟ್ಸ್ ವೆರಿ ಲೈಟ್ ವೆಯ್ಟ್. ಸೊ ಎತ್ತರ ನೋಡಿ ಸಖತ್ ಅರೌಂಡ್ 15 kg ಇದೆ ಅಷ್ಟೇ, ಆಯಿತಾ. ಆಮೇಲೆ ಇದು ಬರುತ್ತೆ ಹತ್ರ ಇಲ್ಲಿ ಶಾಕ್ ಅಬ್ಸರ್ವರ್ಸ್ಗಳು ನೋಡ್ತಾ ಇದ್ದೀರಲ್ಲ, ಈ ಶಾಕ್ ಅಬ್ಸರ್ವರ್ಸು ಏನಂತಾರೆ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ವರ್ಸ್ ಕೊಟ್ಟಿರೋದು. ಸೊ ವಿ ಕ್ಯಾನ್ ಈಸಿಲಿ ಇಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ನಮ್ಮದು ಎಷ್ಟು ಯಾವ ಪ್ರೆಷರ್ಗೆ ಬೇಕು ಇದು ಅಂತ ಶಾಕ್ ಅಬ್ಸರ್ವರು. ಆಮೇಲೆ ಫ್ರಂಟು ಮತ್ತು ರೇರು ಎರಡಕ್ಕೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಆಮೇಲೆ ಇದು ಏನಂದರೆ ಆಲ್ಮೋಸ್ಟ್ ಏನಂದರೆ ಫುಲ್ಲು ಇದಕ್ಕೇನು ಇನ್ಸ್ಟಾಲೇಷನ್ ಏನು ತಲೆನೋವೇನಿರಲ್ಲ, ಆಲ್ಮೋಸ್ಟ್ ಫುಲ್ಲಿ ಇನ್ಸ್ಟಾಲ್ಡ್ ಆಗೇ ಬರುತ್ತೆ. ಎಕ್ಸ್ಟ್ರಾ ಏನಪ್ಪ ಅಂದರೆ ಒಂದಿಷ್ಟು ಆಕ್ಸರೀಸ್ಗಳನ್ನ ಕೊಟ್ಟಿರ್ತಾರೆ, ಅದು ಮಾತ್ರ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಷ್ಟೇ. ನಾವೇ ಓನಾಗಿ ನಮ್ಮಲ್ಲೇ ಮಾಡ್ಕೋಬೋದು. ಯಾವುದೇ ಒಂದು ಇದಕ್ಕೆ ಹೋಗ್ಬಿಟ್ಟು ಅವ್ರಿಗೂ ನನ್ನ ಹತ್ರ 500 rupees ಕೊಟ್ಟರೆ ಅವ್ರ ಕಡೆಯಿಂದನೇ ಬಂದು ಮಾಡಿಕೊಡ್ತಾರೆ. ಬಟ್ ನೆಸಿಟಿ ಇರಲ್ಲ, ಆಲ್ಮೋಸ್ಟ್ ಎಲ್ಲನೂ ಅವರೇ ಇದು ಕಳಿಸಿರ್ತಾರೆ ಫುಲ್ಲು ಇನ್ಸ್ಟಾಲ್ ಮಾಡಿ. ಸೊ ಏನಂತಾರೆ ಅದು ಬಿಟ್ಟು ಇದ್ರದ್ದು ಮೇಯ್ನು ಏನಪ್ಪ ಅಂದರೆ ಫೀಚರ್ಸು, ಇದು ವೀಲ್ ಬೇಸ್ ಇದ್ರದ್ದು 27.5 ಇಂಚಸ್ ವೀಲ್ ಬೇಸ್ಗಳು. ಸೊ ಇದು ಅಪ್ ಟು ಅರೌಂಡು 6 feet ತನಕ ಇರೋಂಥವ್ರು ಆರಾಮಾಗಿ ಓಡಿಸ್ಬೋದು, ಏನು ವರಿ ಇಲ್ಲ. 6 feet, 6.1, 6.2 ತನಕ ಓಡಿಸ್ಬೋದು. ಅದು ಸೀಟಲ್ಲಿ. ಮತ್ತು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಇದು ಚೆನ್ನಾಗಿರೋ ಕೊಟ್ಟಿರೋ ಫೀಚರು, ಇಟ್ಸ್ ಲೈಕ್ ಏನಂತಾರೆ ಅಡ್ಜಸ್ಟಬಲ್ ಸೀಟಿಂಗು. ಎಷ್ಟು ಇಡಬೇಕು ಆರಾಮಾಗಿ ನಾವೇನೇ ಅಡ್ಜಸ್ಟ್ ಮಾಡ್ಕೊಬೋದು, ವಿತೌಟ್ ಎನಿ ಸ್ಕ್ರೂಸು ಅಥವಾ ಟೂಲ್ಸ್ ಏನೇನು ಬೇಡ. ಇದಕ್ಕೆ ನಾವೇ ಆರಾಮ್ಸಾಗಿ ಅಡ್ಜಸ್ಟ್ ಮಾಡ್ಬೋದು ಇದನ್ನು. ಆಮೇಲೆ ಇದ್ರದ್ದು ಮೇಯ್ನ್ ಏನಪ್ಪ ಅಂದರೆ ಇದು ಕೊಟ್ಟಿರೋ ಗೇರ್ಸ್ಗಳು ನಿಮಗೆ ಹಿಂದೆ ಈಗ ನೋಡ್ಬೋದು ನೀವು, ಹಿಂದೆ ಶಿಮಾನೋ ಅಸರಾ ಕೊಟ್ಟಿದ್ದಾರೆ. ಜನರಲಿ 20,000 ಇದಿರೋಂಥ ಏನಂತಾರೆ ಬೈಕ್ಸ್ಗಳಲ್ಲಿ ಜನರಲಿ ಆಲ್ಟಸ್ ಅಂತ ಇದು 3 ಕ್ಯಾಟಗರಿ ಬರುತ್ತೆ ಶಿಮಾನೋದಲ್ಲಿ. ಅಸರಾ ಇಸ್ ದ ಟಾಪ್. ಸೊ ಅದಾದಮೇಲೆ ನೆಕ್ಸ್ಟ್ ಆಲ್ಟಸ್ ಅಂತ ಬರುತ್ತೆ. ಇದು ಏನು ಮಾಡಿದ್ದಾರೆ, ಇದು ಅಸರಾ ಹಿಂದೆ ಅಸರಾ ಕೊಟ್ಟಿದ್ದಾರೆ, ಮುಂದೆ ಆಲ್ಟಸ್ ಕೊಟ್ಟಿದ್ದಾರೆ. ಮುಂದೆ ಆಲ್ಟಸ್ ಗೇರ್ ಕೊಟ್ಟಿದ್ದಾರೆ. ಇದು ಆಲ್ಟಸ್ ಗೇರ್ ಇಲ್ಲಿ ಶಿಮಾನೋದು. ಸೊ
ಏನಂದರೆ ಜನರಲಿ ಇನ್ನೊಂದು ಬರುತ್ತೆ ಇದಕ್ಕಿಂತ ಒಂದು ಲೋವರ್ ಮಾಡೆಲ್ ಬರುತ್ತೆ ಶಿಮನ್ನೋದು, ಅದನ್ನ ಹಾಕ್ತಾರೆ ಜನರಲಿ. ಇವರು ಹೈ ಎಂಡ್ದು ಟಾಪ್ ಇದ್ರದ್ದು ಟಾಪ್ 2 ಇರೋಂತಹ ಇದು ಗೇರ್ಸ್ಗಳನ್ನ ಕೊಟ್ಟಿದ್ದಾರೆ, ಅಸೆರಾ ಮತ್ತು ಆಲ್ಟಸ್. ಸೊ ಅದೊಂದು ಮೇಜರ್ ಅಡ್ವಾಂಟೇಜ್. ಆ ಥರ ಅಸೆರಾ ಮತ್ತು ಆಲ್ಟಸ್ ಇರೋಂಥ ಇದುಗಳು ಗೇರ್ಸ್ಗಳು ಜನರಲಿ ನಿಮಗೆ 40,000 ಇರೋಂತಹ ಬೈಸಿಕಲ್ಸಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಫೈರ್ ಫಾಕ್ಸ್, ಬೇರೆ ಬೇರೆ ಇವಾಗ ಫೈರ್ ಫಾಕ್ಸ್ ಇದೆ, ಮತ್ತು BT ವಿನ್ ಇದೆ. ಅವೆಲ್ಲದಕ್ಕಿಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಇದೆ ತಗೊಳ್ಳೋಕ್ಕೆ. ಒಳ್ಳೆ ಏನಂತಾರೆ ಇದೆಲ್ಲ ಚೆನ್ನಾಗಿದೆ ಇರೋದು. ಕಮಿಂಗ್ ಟು ಇದ್ರದ್ದು ಏನಂತಾರೆ ಪರ್ಫಾರ್ಮೆನ್ಸ್ ಅಂತಂದರೆ ಆರಾಮ್ಸೆ ಓಡಿಸ್ಬೋದು, ಏನೂ ಕೂಡ ನಿಮಗೆ ಏನಂತಾರೆ ಪ್ರಾಬ್ಲಮ್ ಇಲ್ಲ. ಸ್ಟಡಿ ಇದೆ ಚೆನ್ನಾಗಿ, ಬಿಲ್ಡ್ ಕ್ವಾಲಿಟಿ ಆಗಲಿ ಮತ್ತು ಪೇಂಟ್ ಫಿಟ್ ಆ್ಯಂಡ್ ಫಿನಿಶ್ ಆಗಲಿ, ಇದರದೆಲ್ಲ ಫಿಟ್ ಆ್ಯಂಡ್ ಫಿನಿಶಿಂಗು ಸೂಪರಾಗಿ ಮಾಡಿದ್ದಾರೆ. ಇಷ್ಟ ಆಯ್ತಾ ಸೈಕಲ್? ವಾ ಸೂಪರ್, ನಂಗೆ ತುಂಬ ಇಷ್ಟ. ನಾನು ಇದನ್ನು ಫುಲ್ಲು ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ತೊಗೋಬೇಕು ಅಂತ ಫುಲ್ಲು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಅಕ್ಕ ನಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವಳೇ ಅದನ್ನೇ ಬುಕ್ ಮಾಡಿ ಇಟ್ಬಿಟ್ಟಿದ್ದಾಳೆ. ಅದೊಂದು ನಂಗೆ ಖುಷಿ ಆಯಿತು. ಇವಾಗ ಒಂದು ರೌಂಡ್ ಸೈಕಲ್ ಓಡಿಸಿ ನೋಡೋದು ಹೇಗೆ ಅನಿಸುತ್ತೆ ಅಂತ. ನಾನು ಕೂಡ ಸೈಕಲ್ ಓಡಿಸ್ದೆ, ನನಗೇನೋ ತುಂಬ ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪೀರಿಯೆನ್ಸು. ಯಾರಾದ್ರೂ ಸೈಕಲ್ ತೊಗೋಬೇಕು ಅಂದರೆ ಸೈಕ್ಲಿಂಗ್ ಮೇಲೆ ಇಂಟ್ರೆಸ್ಟ್ ಇರೋರು ಸೊ ಈ ಸೈಕಲ್ನ ಬೈ ಮಾಡ್ಬೋದು. ಸೊ ಇದೊಂದು ಒನ್ ಆಫ್ ದಿ ಗುಡ್ ಆಪ್ಷನ್ ಟು ಬೈ ಸೈಕಲ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸೈಕಲ್ ಬೈ ಮಾಡಿದ್ದು ಅಮೆಝಾನಿಂದ. ಸೊ ನಾನು ಅಮೆಝಾನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ಈ ಸೈಕಲ್ ಬೈ ಮಾಡಬೇಕಂದ್ರೆ ಯು ಕ್ಯಾನ್ ಚೆಕ್ಔಟ್. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟಿಗೆ ನಾನು ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.